ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕೋಕೆ ಜಿಬಿಎ ಮುಂದಾಗಿದೆ. ನಗರದ 5 ಭಾಗದಲ್ಲಿ ನಾಯಿಗಳ ಆಶ್ರಯ ಕೇಂದ್ರ ನಿರ್ಮಾಣ ಮಾಡೋದಕ್ಕೆ ಜಿಬಿಎ ಪ್ಲಾನ್ ಮಾಡಲಾಗಿದೆ. ಸದ್ಯ ಪಶು ವೈದ್ಯಕೀಯ ಆಸ್ಪತ್ರೆ ಹಾಗೂ ರೆಸ್ಕ್ಯೂ ಸೆಂಟರ್ ಬಳಿ ಆಶ್ರಯ ಕೇಂದ್ರಗಳನ್ನು ನಿರ್ವಹಿಸುವುದಕ್ಕೆ ಚಿಂತನೆ ಕೂಡ ನಡೆಸಲಾಗಿದೆ. ನಾಯಿಗಳಿಗೆ 2 ಹೊತ್ತು ಚಿಕನ್ ರೈಸ್ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ನೀವು ನೋಡಿರ್ತೀರಿ, ಬೀದಿ ನಾಯಿಗಳು ಆ ಕಡೆ ಈ ಕಡೆ ಓಡಾಡ್ತಿರ್ತವೆ, ಅಟ್ಯಾಕ್ ಮಾಡ್ತಾ ಇರ್ತವೆ. 1, 2 ಇರಲ್ಲ, ಇವು 10, 15, 8, 10 ಈ ರೀತಿ ಇರುತ್ತೆ. ಈ ನಾಯಿಗಳನ್ನು ಆಶ್ರಯ ಕೇಂದ್ರಗಳಿಗೆ ಶಿಫ್ಟ್ ಮಾಡಿದ ಮೇಲೆ ಅಲ್ಲಿ ಇವುಗಳ ಆರೈಕೆ ಯಾವ ರೀತಿ ಇರುತ್ತೆ ನೋಡ್ಬೇಕು ನೀವು. ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ನೋಡಿ. ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಕೊಡ್ತಾರೆ. ಇನ್ನು 2 ಹೊತ್ತು ಚಿಕನ್ ರೈಸ್. ನಿಮ್ಮ ಮನೆ ಮುಂದೆ ಏನಾದರೂ ಬೀದಿ ನಾಯಿಗಳು ಓಡಾಡ್ತಿದ್ವು ಅಂತಂದರೆ ಅವನ್ನ ಹಿಡ್ಕೊಂಡು ಹೋಗೋದು, ಆಶ್ರಯ ಕೇಂದ್ರಕ್ಕೆ ಹಾಕೋದು, ಅಲ್ಲಿ 2 ಟೈಮ್ ಚಿಕನ್ ರೈಸ್ ಕೊಡೋದು. ದಿನಕ್ಕೆ 2 ಬಾರಿ 600 ಗ್ರಾಮ್ ಚಿಕನ್ ರೈಸ್ ಕೊಡ್ತಾರೆ ಈ ನಾಯಿಗಳಿಗೆ. 2 ಹೊತ್ತು ಚಿಕನ್ ರೈಸ್ ರೀ ನಾಯಿಗಳಿಗೆ. 150 ಗ್ರಾಮ್ ಅಕ್ಕಿ, 100 ಗ್ರಾಮ್ ಚಿಕನ್ನು, ತರಕಾರಿ ಬೆರೆಸಿ ರೈಸ್. ಪ್ರತಿ ನಾಯಿಗೆ 1 ಚಿಕನ್ ರೈಸ್ಗೆ 52 ರೂಪಾಯಿ ಖರ್ಚು ಮಾಡೋದಕ್ಕೆ ಜಿಬಿಎ ನಿರ್ಧಾರ ಮಾಡಿದೆ. ದಿನಕ್ಕೆ 1 ಬೀದಿ ನಾಯಿಗೆ 104 ರೂಪಾಯಿ ಖರ್ಚು. ಅಂದರೆ 2 ಸಾರಿ ಕೊಡೋದ್ರಿಂದ 52 + 52 104 ರೂಪಾಯಿ ಖರ್ಚಾಗುತ್ತೆ. ಪ್ರತಿ ತಿಂಗಳು 1 ಬೀದಿ ನಾಯಿಗೆ 3035 ರೂಪಾಯಿ ಖರ್ಚು ಮಾಡೋದಕ್ಕೆ ಜಿಬಿಎ ನಿರ್ಧಾರ ಮಾಡಿದೆ. ಇಲ್ಲಿವರೆಗೂ ನಾವು ಕೆಲವು ಕಡೆ ಮಾಹಿತಿಯನ್ನು ತಗೊಂಡ್ವಿ. 2025ಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನು ಗುರುತು ಮಾಡಿದಾರಂತೆ. ಎಲ್ಲೆಲ್ಲಿ ಬೀದಿ ನಾಯಿಗಳು ಓಡಾಡ್ತಿದೆಯಲ್ಲ ಅಲ್ಲೇ ಬಂದು ಚಿಕನ್ ರೈಸ್ ಕೊಡಲ್ಲ, ತಪ್ಪು ತಿಳ್ಕೊಬೇಡಿ. ನಿಮ್ಮ ಏರಿಯಾಗಳಲ್ಲಿ ಮನೆ ಮುಂದೆ ಬೀದಿ ನಾಯಿಗಳು ಓಡಾಡ್ತಿರುತ್ತೆ, ಅಲ್ಲಿಗೆ ಬಂದು ಚಿಕನ್ ರೈಸ್ ಕೊಟ್ಬಿಡಲ್ಲ. ಆ ಚಿಕನ್ ರೈಸ್ ಏನಾದ್ರು ಅಲ್ಲೇ ಬೀದಿ ನಾಯಿಗಳಿಗೆ ಕಂಡಲ್ಲಿ ಕೊಟ್ಬಿಟ್ರೆ ಈ ಅಟ್ಯಾಕ್ಗಳು ಜಾಸ್ತಿ ಆಗಿಬಿಡುತ್ತೆ, ಕೊಬ್ಬಿಡ್ತಾವು. ಹೀಗಾಗಿ ಅವುಗಳನ್ನು ಹಿಡ್ಕೊಳ್ಳೋದು, ಆಶ್ರಯ ಕೇಂದ್ರಕ್ಕೆ ತಂದು ಶಿಫ್ಟ್ ಮಾಡೋದು, ಅಲ್ಲಿ ಚಿಕನ್ ರೈಸ್ ಕೊಡೋದು. ಸೊ ಎಲ್ಲಾದರೂ ಬೀದಿ ನಾಯಿಗಳು ಕಂಡ್ರೆ ಇನ್ಮೇಲೆ ಇನ್ಫಾರ್ಮ್ ಮಾಡಿ. ಜಿಬಿ ಅವ್ರು ರೆಡಿ ಇದ್ದಾರೆ, ಬಂದು ಹಿಡ್ಕೊಂಡು ಹೋಗ್ತಾರೆ, ಚಿಕನ್ ರೈಸ್ ಕೊಡ್ತಾರೆ. ಇನ್ನು ನೆಕ್ಸ್ಟ್, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕೋಕೆ ಜಿಬಿಎ ಮುಂದಾಗಿದೆ. ನಗರದ 5 ಭಾಗದಲ್ಲಿ ನಾಯಿಗಳ ಆಶ್ರಯ ಕೇಂದ್ರ ನಿರ್ಮಾಣ ಮಾಡೋದಕ್ಕೆ ಜಿಬಿಎ ಪ್ಲಾನ್ ಮಾಡಲಾಗಿದೆ. ಸದ್ಯ ಪಶು ವೈದ್ಯಕೀಯ ಆಸ್ಪತ್ರೆ ಹಾಗೂ ರೆಸ್ಕ್ಯೂ ಸೆಂಟರ್ ಬಳಿ ಆಶ್ರಯ ಕೇಂದ್ರಗಳನ್ನು ನಿರ್ವಹಿಸುವುದಕ್ಕೆ ಚಿಂತನೆ ಕೂಡ ನಡೆಸಲಾಗಿದೆ. ನಾಯಿಗಳಿಗೆ 2 ಹೊತ್ತು ಚಿಕನ್ ರೈಸ್ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ನೀವು ನೋಡಿರ್ತೀರಿ, ಬೀದಿ ನಾಯಿಗಳು ಆ ಕಡೆ ಈ ಕಡೆ ಓಡಾಡ್ತಿರ್ತವೆ, ಅಟ್ಯಾಕ್ ಮಾಡ್ತಾ ಇರ್ತವೆ. 1, 2 ಇರಲ್ಲ, ಇವು 10, 15, 8, 10 ಈ ರೀತಿ ಇರುತ್ತೆ. ಈ ನಾಯಿಗಳನ್ನು ಆಶ್ರಯ ಕೇಂದ್ರಗಳಿಗೆ ಶಿಫ್ಟ್ ಮಾಡಿದ ಮೇಲೆ ಅಲ್ಲಿ ಇವುಗಳ ಆರೈಕೆ ಯಾವ ರೀತಿ ಇರುತ್ತೆ ನೋಡ್ಬೇಕು ನೀವು. ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ನೋಡಿ. ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಕೊಡ್ತಾರೆ. ಇನ್ನು 2 ಹೊತ್ತು ಚಿಕನ್ ರೈಸ್. ನಿಮ್ಮ ಮನೆ ಮುಂದೆ ಏನಾದರೂ ಬೀದಿ ನಾಯಿಗಳು ಓಡಾಡ್ತಿದ್ವು ಅಂತಂದರೆ ಅವನ್ನ ಹಿಡ್ಕೊಂಡು ಹೋಗೋದು, ಆಶ್ರಯ ಕೇಂದ್ರಕ್ಕೆ ಹಾಕೋದು, ಅಲ್ಲಿ 2 ಟೈಮ್ ಚಿಕನ್ ರೈಸ್ ಕೊಡೋದು. ದಿನಕ್ಕೆ 2 ಬಾರಿ 600 ಗ್ರಾಮ್ ಚಿಕನ್ ರೈಸ್ ಕೊಡ್ತಾರೆ ಈ ನಾಯಿಗಳಿಗೆ. 2 ಹೊತ್ತು ಚಿಕನ್ ರೈಸ್ ರೀ ನಾಯಿಗಳಿಗೆ. 150 ಗ್ರಾಮ್ ಅಕ್ಕಿ, 100 ಗ್ರಾಮ್ ಚಿಕನ್ನು, ತರಕಾರಿ ಬೆರೆಸಿ ರೈಸ್. ಪ್ರತಿ ನಾಯಿಗೆ 1 ಚಿಕನ್ ರೈಸ್ಗೆ 52 ರೂಪಾಯಿ ಖರ್ಚು ಮಾಡೋದಕ್ಕೆ ಜಿಬಿಎ ನಿರ್ಧಾರ ಮಾಡಿದೆ. ದಿನಕ್ಕೆ 1 ಬೀದಿ ನಾಯಿಗೆ 104 ರೂಪಾಯಿ ಖರ್ಚು. ಅಂದರೆ 2 ಸಾರಿ ಕೊಡೋದ್ರಿಂದ 52 + 52 104 ರೂಪಾಯಿ ಖರ್ಚಾಗುತ್ತೆ. ಪ್ರತಿ ತಿಂಗಳು 1 ಬೀದಿ ನಾಯಿಗೆ 3035 ರೂಪಾಯಿ ಖರ್ಚು ಮಾಡೋದಕ್ಕೆ ಜಿಬಿಎ ನಿರ್ಧಾರ ಮಾಡಿದೆ. ಇಲ್ಲಿವರೆಗೂ ನಾವು ಕೆಲವು ಕಡೆ ಮಾಹಿತಿಯನ್ನು ತಗೊಂಡ್ವಿ. 2025ಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನು ಗುರುತು ಮಾಡಿದಾರಂತೆ. ಎಲ್ಲೆಲ್ಲಿ ಬೀದಿ ನಾಯಿಗಳು ಓಡಾಡ್ತಿದೆಯಲ್ಲ ಅಲ್ಲೇ ಬಂದು ಚಿಕನ್ ರೈಸ್ ಕೊಡಲ್ಲ, ತಪ್ಪು ತಿಳ್ಕೊಬೇಡಿ. ನಿಮ್ಮ ಏರಿಯಾಗಳಲ್ಲಿ ಮನೆ ಮುಂದೆ ಬೀದಿ ನಾಯಿಗಳು ಓಡಾಡ್ತಿರುತ್ತೆ, ಅಲ್ಲಿಗೆ ಬಂದು ಚಿಕನ್ ರೈಸ್ ಕೊಟ್ಬಿಡಲ್ಲ. ಆ ಚಿಕನ್ ರೈಸ್ ಏನಾದ್ರು ಅಲ್ಲೇ ಬೀದಿ ನಾಯಿಗಳಿಗೆ ಕಂಡಲ್ಲಿ ಕೊಟ್ಬಿಟ್ರೆ ಈ ಅಟ್ಯಾಕ್ಗಳು ಜಾಸ್ತಿ ಆಗಿಬಿಡುತ್ತೆ, ಕೊಬ್ಬಿಡ್ತಾವು. ಹೀಗಾಗಿ ಅವುಗಳನ್ನು ಹಿಡ್ಕೊಳ್ಳೋದು, ಆಶ್ರಯ ಕೇಂದ್ರಕ್ಕೆ ತಂದು ಶಿಫ್ಟ್ ಮಾಡೋದು, ಅಲ್ಲಿ ಚಿಕನ್ ರೈಸ್ ಕೊಡೋದು. ಸೊ ಎಲ್ಲಾದರೂ ಬೀದಿ ನಾಯಿಗಳು ಕಂಡ್ರೆ ಇನ್ಮೇಲೆ ಇನ್ಫಾರ್ಮ್ ಮಾಡಿ. ಜಿಬಿ ಅವ್ರು ರೆಡಿ ಇದ್ದಾರೆ, ಬಂದು ಹಿಡ್ಕೊಂಡು ಹೋಗ್ತಾರೆ, ಚಿಕನ್ ರೈಸ್ ಕೊಡ್ತಾರೆ. ಇನ್ನು ನೆಕ್ಸ್ಟ್, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕೋಕೆ ಜಿಬಿಎ ಮುಂದಾಗಿದೆ.
ನಗರದ 5 ಭಾಗದಲ್ಲಿ ನಾಯಿಗಳ ಆಶ್ರಯ ಕೇಂದ್ರ ನಿರ್ಮಾಣ ಮಾಡೋದಕ್ಕೆ GBA ಪ್ಲಾನ್ ಮಾಡಲಾಗಿದೆ. ಸದ್ಯ ಪಶು ವೈದ್ಯಕೀಯ ಆಸ್ಪತ್ರೆ ಹಾಗೂ ರೆಸ್ಕ್ಯೂ ಸೆಂಟರ್ ಬಳಿ ಆಶ್ರಯ ಕೇಂದ್ರಗಳನ್ನು ನಿರ್ವಹಿಸೋದಕ್ಕೆ ಚಿಂತನೆ ಕೂಡ ನಡೆಸಲಾಗಿದೆ. ನಾಯಿಗಳಿಗೆ 2 ಹೊತ್ತು ಚಿಕನ್ ರೈಸ್ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ನೀವು ನೋಡಿರ್ತೀರಿ, ಬೀದಿ ನಾಯಿಗಳು ಆ ಕಡೆ ಈ ಕಡೆ ಓಡಾಡ್ತಿರ್ತವೆ, ಅಟ್ಯಾಕ್ ಮಾಡ್ತಾ ಇರ್ತವೆ. 1, 2 ಇರಲ್ಲ, ಇವು 10, 15, 8, 10 ಈ ರೀತಿ ಇರುತ್ತೆ. ಈ ನಾಯಿಗಳನ್ನು ಆಶ್ರಯ ಕೇಂದ್ರಗಳಿಗೆ ಶಿಫ್ಟ್ ಮಾಡಿದ ಮೇಲೆ ಅಲ್ಲಿ ಇವುಗಳ ಆರೈಕೆ ಯಾವ ರೀತಿ ಇರುತ್ತೆ ನೋಡ್ಬೇಕು ನೀವು. ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ನೋಡಿ. ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಕೊಡ್ತಾರೆ. ಇನ್ನು 2 ಹೊತ್ತು ಚಿಕನ್ ರೈಸ್. ನಿಮ್ಮ ಮನೆ ಮುಂದೆ ಏನಾದರೂ ಬೀದಿ ನಾಯಿಗಳು ಓಡಾಡ್ತಿದ್ವು ಅಂತಂದರೆ ಅವನ್ನ ಹಿಡ್ಕೊಂಡು ಹೋಗೋದು, ಆಶ್ರಯ ಕೇಂದ್ರಕ್ಕೆ ಹಾಕೋದು, ಅಲ್ಲಿ 2 ಟೈಮ್ ಚಿಕನ್ ರೈಸ್ ಕೊಡೋದು. ದಿನಕ್ಕೆ 2 ಬಾರಿ 600 ಗ್ರಾಮ್ ಚಿಕನ್ ರೈಸ್ ಕೊಡ್ತಾರೆ ಈ ನಾಯಿಗಳಿಗೆ. 2 ಹೊತ್ತು ಚಿಕನ್ ರೈಸ್ ರೀ ನಾಯಿಗಳಿಗೆ. 150 ಗ್ರಾಮ್ ಅಕ್ಕಿ, 100 ಗ್ರಾಮ್ ಚಿಕನ್ನು, ತರಕಾರಿ ಬೆರೆಸಿ ರೈಸ್. ಪ್ರತಿ ನಾಯಿಗೆ 1 ಚಿಕನ್ ರೈಸ್ಗೆ 52 ರೂಪಾಯಿ ಖರ್ಚು ಮಾಡೋದಕ್ಕೆ GBA ನಿರ್ಧಾರ ಮಾಡಿದೆ. ದಿನಕ್ಕೆ 1 ಬೀದಿ ನಾಯಿಗೆ 104 ರೂಪಾಯಿ ಖರ್ಚು. ಅಂದರೆ 2 ಸಾರಿ ಕೊಡೋದ್ರಿಂದ 52 + 52 104 ರೂಪಾಯಿ ಖರ್ಚಾಗುತ್ತೆ. ಪ್ರತಿ ತಿಂಗಳು 1 ಬೀದಿ ನಾಯಿಗೆ 3035 ರೂಪಾಯಿ ಖರ್ಚು ಮಾಡೋದಕ್ಕೆ GBA ನಿರ್ಧಾರ ಮಾಡಿದೆ. ಇಲ್ಲಿವರೆಗೂ ನಾವು ಕೆಲವು ಕಡೆ ಮಾಹಿತಿಯನ್ನು ತಗೊಂಡ್ವಿ. 2025ಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನು ಗುರುತು ಮಾಡಿದಾರಂತೆ. ಎಲ್ಲೆಲ್ಲಿ ಬೀದಿ ನಾಯಿಗಳು ಓಡಾಡ್ತಿದೆಯಲ್ಲ ಅಲ್ಲೇ ಬಂದು ಚಿಕನ್ ರೈಸ್ ಕೊಡಲ್ಲ, ತಪ್ಪು ತಿಳ್ಕೊಬೇಡಿ. ನಿಮ್ಮ ಏರಿಯಾಗಳಲ್ಲಿ ಮನೆ ಮುಂದೆ ಬೀದಿ ನಾಯಿಗಳು ಓಡಾಡ್ತಿರುತ್ತೆ, ಅಲ್ಲಿಗೆ ಬಂದು ಚಿಕನ್ ರೈಸ್ ಕೊಟ್ಬಿಡಲ್ಲ. ಆ ಚಿಕನ್ ರೈಸ್ ಏನಾದ್ರು ಅಲ್ಲೇ ಬೀದಿ ನಾಯಿಗಳಿಗೆ ಕಂಡಲ್ಲಿ ಕೊಟ್ಬಿಟ್ರೆ ಈ ಅಟ್ಯಾಕ್ಗಳು ಜಾಸ್ತಿ ಆಗಿಬಿಡುತ್ತೆ, ಕೊಬ್ಬಿಡ್ತಾವು. ಹೀಗಾಗಿ ಅವುಗಳನ್ನು ಹಿಡ್ಕೊಳ್ಳೋದು, ಆಶ್ರಯ ಕೇಂದ್ರಕ್ಕೆ ತಂದು ಶಿಫ್ಟ್ ಮಾಡೋದು, ಅಲ್ಲಿ ಚಿಕನ್ ರೈಸ್ ಕೊಡೋದು. ಸೊ ಎಲ್ಲಾದರೂ ಬೀದಿ ನಾಯಿಗಳು ಕಂಡ್ರೆ ಇನ್ಮೇಲೆ ಇನ್ಫಾರ್ಮ್ ಮಾಡಿ. GBA ಅವ್ರು ರೆಡಿ ಇದ್ದಾರೆ, ಬಂದು ಹಿಡ್ಕೊಂಡು ಹೋಗ್ತಾರೆ, ಚಿಕನ್ ರೈಸ್ ಕೊಡ್ತಾರೆ. ಇನ್ನು ನೆಕ್ಸ್ಟ್, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕೋಕೆ GBA ಮುಂದಾಗಿದೆ. ನಗರದ 5 ಭಾಗದಲ್ಲಿ ನಾಯಿಗಳ ಆಶ್ರಯ ಕೇಂದ್ರ ನಿರ್ಮಾಣ ಮಾಡೋದಕ್ಕೆ GBA ಪ್ಲಾನ್ ಮಾಡಲಾಗಿದೆ. ಸದ್ಯ ಪಶು ವೈದ್ಯಕೀಯ ಆಸ್ಪತ್ರೆ ಹಾಗೂ ರೆಸ್ಕ್ಯೂ ಸೆಂಟರ್ ಬಳಿ ಆಶ್ರಯ ಕೇಂದ್ರಗಳನ್ನು ನಿರ್ವಹಿಸೋದಕ್ಕೆ ಚಿಂತನೆ ಕೂಡ ನಡೆಸಲಾಗಿದೆ. ನಾಯಿಗಳಿಗೆ 2 ಹೊತ್ತು ಚಿಕನ್ ರೈಸ್ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ನೀವು ನೋಡಿರ್ತೀರಿ, ಬೀದಿ ನಾಯಿಗಳು ಆ ಕಡೆ ಈ ಕಡೆ ಓಡಾಡ್ತಿರ್ತವೆ, ಅಟ್ಯಾಕ್ ಮಾಡ್ತಾ ಇರ್ತವೆ. 1, 2 ಇರಲ್ಲ, ಇವು 10, 15, 8, 10 ಈ ರೀತಿ ಇರುತ್ತೆ. ಈ ನಾಯಿಗಳನ್ನು ಆಶ್ರಯ ಕೇಂದ್ರಗಳಿಗೆ ಶಿಫ್ಟ್ ಮಾಡಿದ ಮೇಲೆ ಅಲ್ಲಿ ಇವುಗಳ ಆರೈಕೆ ಯಾವ ರೀತಿ ಇರುತ್ತೆ ನೋಡ್ಬೇಕು ನೀವು. ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ನೋಡಿ. ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಕೊಡ್ತಾರೆ. ಇನ್ನು 2 ಹೊತ್ತು ಚಿಕನ್ ರೈಸ್. ನಿಮ್ಮ ಮನೆ ಮುಂದೆ ಏನಾದರೂ ಬೀದಿ ನಾಯಿಗಳು ಓಡಾಡ್ತಿದ್ವು ಅಂತಂದರೆ ಅವನ್ನ ಹಿಡ್ಕೊಂಡು ಹೋಗೋದು, ಆಶ್ರಯ ಕೇಂದ್ರಕ್ಕೆ ಹಾಕೋದು, ಅಲ್ಲಿ 2 ಟೈಮ್ ಚಿಕನ್ ರೈಸ್ ಕೊಡೋದು. ದಿನಕ್ಕೆ 2 ಬಾರಿ 600 ಗ್ರಾಮ್ ಚಿಕನ್ ರೈಸ್ ಕೊಡ್ತಾರೆ ಈ ನಾಯಿಗಳಿಗೆ. 2 ಹೊತ್ತು ಚಿಕನ್ ರೈಸ್ ರೀ ನಾಯಿಗಳಿಗೆ. 150 ಗ್ರಾಮ್ ಅಕ್ಕಿ, 100 ಗ್ರಾಮ್ ಚಿಕನ್ನು, ತರಕಾರಿ ಬೆರೆಸಿ ರೈಸ್. ಪ್ರತಿ ನಾಯಿಗೆ 1 ಚಿಕನ್ ರೈಸ್ಗೆ 52 ರೂಪಾಯಿ ಖರ್ಚು ಮಾಡೋದಕ್ಕೆ GBA ನಿರ್ಧಾರ ಮಾಡಿದೆ. ದಿನಕ್ಕೆ 1 ಬೀದಿ ನಾಯಿಗೆ 104 ರೂಪಾಯಿ ಖರ್ಚು. ಅಂದರೆ 2 ಸಾರಿ ಕೊಡೋದ್ರಿಂದ 52 + 52 104 ರೂಪಾಯಿ ಖರ್ಚಾಗುತ್ತೆ. ಪ್ರತಿ ತಿಂಗಳು 1 ಬೀದಿ ನಾಯಿಗೆ 3035 ರೂಪಾಯಿ ಖರ್ಚು ಮಾಡೋದಕ್ಕೆ GBA ನಿರ್ಧಾರ ಮಾಡಿದೆ. ಇಲ್ಲಿವರೆಗೂ ನಾವು ಕೆಲವು ಕಡೆ ಮಾಹಿತಿಯನ್ನು ತಗೊಂಡ್ವಿ. 2025ಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನು ಗುರುತು ಮಾಡಿದಾರಂತೆ. ಎಲ್ಲೆಲ್ಲಿ ಬೀದಿ ನಾಯಿಗಳು ಓಡಾಡ್ತಿವೆ